ಅಲ್ವಾ, ನಮಗೆ ಹೊಟ್ಟೆ ಹಸಿತಾಯಿತ್ತು ಹಾಗೂ ಕೆಲವೊಂದು ಐಕಾನಿಕ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಮನಸ್ಸಾಯಿತು. ಸೊ ನಾವು ಬಂದಿದ್ದೀವಿ ವಿದ್ಯಾರ್ಥಿ ಭವನ. 1943 ಸ್ಟಾರ್ಟ್ ಆಗಿದ್ದು. ವೆಲ್ಕಮ್ ಟು ಮೈ ಚಾನಲ್. ಈ ಹೋಟೆಲ್ ಬಂದ್ಬಿಟ್ಟು 1943 ಸ್ಟಾರ್ಟ್ ಆಗಿತ್ತು. ಈಗ ಕರೆಂಟ್ಲಿ ಹೀಗೆ ಇದೆ. ಈ ಹೋಟೆಲ್ ಬರೋದು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ. ನೀವು ಮೆಟ್ರೋಯಿಂದ ಇಳಿದು ಹೋದರೆ ನಿಮಗೆ ಹತ್ತಿರ ಆಗುತ್ತೆ. ಅಷ್ಟೊಂದು ಹಳೆಯದಾದ ಹೋಟೆಲ್ ಆದರೂ ಇದರ ಜನಪ್ರಿಯತೆ ಹಾಗೂ ಅದರ ಗುಣಮಟ್ಟವನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಜನರು ಕ್ಯೂ ಅಲ್ಲಿ ನಿಲ್ತಾರೆ. ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ವಿ. ಆ ಸ್ಟ್ರೀಟಲ್ಲಿ ಹೇಗೆ ಈ ಹೋಟೆಲ್ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿ ಚಿಕ್ಕ ಪೋಸ್ಟರೊಂದಿಗೆ ನಮಗೆ ಅಲ್ಲಿ ತಿಳಿಸಿದ್ದಾರೆ. ನಾವು ಹೋಗಿದ್ದು 8 ಗಂಟೆಗೆ, ಇಲ್ಲಿ ರೀಚ್ ಆಗುವಾಗ 8:15 ಆಯಿತು. ಸೊ ನಮಗೆ ಟೋಕನ್ ಸಿಕ್ಕಿದ್ದು F. ಹಾಗಾದರೆ ABCD ಎಷ್ಟು ಜನರು ಇರ್ಬೋದು ನೋಡಿ. ಹಾಗೋ ಹೀಗೋ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತ್ವಿ. ನಮ್ಮ ನಂಬರ್ ಬಂತು. ನಾವು ಒಳಗಡೆ ಹೋಗುವಾಗ ನೋಡಿದ್ದೇನು ಗೊತ್ತಾ, ಜನಸಾಗರ. ಅಲ್ಲಿನ ಗೋಡೆಗಳಲ್ಲಿ ಈ ಥರ ಪಿಕ್ಚರ್ಸ್ ಹಾಕಿದ್ರು ನೋಡಿ. ಫ್ರೀಡಮ್ ಫೈಟರ್ಸ್, ಸಮ್ ಲೆಜೆಂಡ್ಸ್ ಅವರು, ಆಮೇಲೆ ಪೊಲೀಸ್ ಹಾಗೂ ಕೆಲವು ಸೆಲೆಬ್ರಿಟೀಸ್ ಅವ್ರು ಬಂದು ಇಲ್ಲಿನ ದೋಸೆ ಅಥವಾ ಏನಾದರೂ ಮೆನು ಇದ್ದದನ್ನು ತಿಂದು ತೆಗೆದ ಫೋಟೋಗಳನ್ನು ಇಲ್ಲಿ ಹ್ಯಾಂಗ್ ಮಾಡಿದರು. ಈ ಹೋಟೆಲ್ನ ಹಿಸ್ಟ್ರಿ ನೋಡಿದರೆ, ಈ ಹೋಟೆಲ್ ಶುರುವಾಗಿದ್ದು ಅಲ್ಲಿನ ಹತ್ತಿರದಲ್ಲಿರುವ ನ್ಯಾಷನಲ್ ಸ್ಕೂಲಿಂದ ಇರುವ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಿಂಡಿ ದೊರಕಲಿ ಅಂತ ಹೇಳಿ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ನೀಡ್ತಾ ಇತ್ತು, ಆದರೆ ಕ್ರಮೇಣ ಎಲ್ಲರಿಗೂ ಪ್ರವೇಶ ನೀಡ್ತಾ ಹೋಯಿತು. ಇಲ್ಲಿ ಎಲ್ಲನೂ ಸಿಗುತ್ತೆ ಅಂತ ಅನ್ಕೋಬೇಡಿ. ಇಲ್ಲಿ ಏನು ತೋರಿಸಿದ್ದಾರೆ ಮೆನುವಲ್ಲಿ ಅಷ್ಟೇ ಸಿಗೋದು. ಸೊ ನಿಮ್ಗೆ ಏನು ಆರ್ಡರ್ ಮಾಡಬೇಕು ಈ ಮೆನುಯಿಂದಲೇ ಆರ್ಡರ್ ಮಾಡಬೇಕಾಗುತ್ತೆ. ಒಂದರ ಮೇಲೆ ಒಂದು ದೋಸೆನ ಇಟ್ಕೊಂಡು ಬರ್ತಾರೆ. ನಮ್ಮನ್ನು ವೇಟ್ ಮಾಡಿಸಲ್ಲ. ನಮಗೆ ಬೇಕಾದದನ್ನು ಇಮಿಡಿಯೇಟ್ಲಿ ತಂದು ಕೊಡ್ತಾರೆ. ನಾವು ಆರ್ಡರ್ ಮಾಡಿದ್ವಿ ಮಸಾಲೆ ದೋಸೆ, ವಡಾ, ಕೇಸರಿ ಬಾತ್, ಉಪ್ಮಾ ಹಾಗೂ ಸ್ಪೆಷಲ್ ಬೆವರೇಜಲ್ಲಿ ಇದ್ದದ್ದು ಕಷಾಯ ಹಾಗೂ ಟೀ. ಗೊತ್ತಾ, ಅಲ್ಲಿ ವೆಯ್ಟ್ ಮಾಡಿ ಕ್ಯೂ ಅಲ್ಲಿ ನಿಂತು ನಂಬರ್ ಕರೆದಾಗ ನಮ್ಮ ನಂಬರ್ ಬರುತ್ತಲ್ಲ, ಆ ಟೈಮಲ್ಲಿ ಅವರು ದೋಸೆಗಳನ್ನು ಇಟ್ಕೊಂಡು ಬರ್ತಾರಲ್ಲ, ಅದೇ ಸ್ಪೆಷಲ್ ಅಂತ ಹೇಳ್ಬೋದು. ಆ ವೆಯ್ಟಿಂಗಲ್ಲೂ ಆ ರುಚಿನ ನೀವು ತಿಂತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಹೊರಡುವ ಹೊತ್ತಿಗೆ ನಾನು ಸ್ವಲ್ಪ ಅವರ ಕಿಚನ್ ನೋಡೋಣ ಅಂತ ಹೋದೆ. ಅಲ್ಲಿಂದ ನನ್ನನ್ನು ಓಡಿಸಿದ್ರು. ನೋ 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 ಅಂತ ಹೇಳಿ ನಾನು ಆ ಹೋಟೆಲ್ನಿಂದ ಹೊರಗೆ ಕಳಿಸಿದ್ರು. ಎನಿವೇಸ್ ತುಂಬ ಖುಷಿಯಾಯಿತು. ಇಲ್ಲಿ ಬಂದು ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಆಯಿತು. ಆ ವೇಟಿಂಗಲ್ಲೂ ಟೇಸ್ಟ್ ಇರುತ್ತೆ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಯಿತು. ಹೀಗೆ ನಮ್ಮ ಬ್ರೇಕ್ಫಾಸ್ಟ್ ಪಯಣ ನಡೆಯಿತು. ಈ ಚಿಕ್ಕ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.